ಹಾಯ್, ಇನ್ಕಮ್ ಪಾರ್ಟ್ನ ಕಂಟಿನ್ಯೂ ಪಾರ್ಟಿಗೆ ವೆಲ್ಕಮ್. ಲಾಸ್ಟ್ ವಿಡಿಯೋದಲ್ಲಿ ನೀವು ಸೀನಿಯರ್ ಡೈರೆಕ್ಟರ್ ವಿತ್ ಮೆಂಟರ್ಶಿಪ್ ಲೆಗ್ ಮಾಡಿಕೊಂಡಾಗ ಯಾವ ರೀತಿ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅಂತ ನೋಡಿದ್ದೀರಾ. ಈ ಇನ್ಕಮ್ ಪ್ಲ್ಯಾನಲ್ಲಿ 50K ಒಂದು 50,000 ಇನ್ಕಮ್ ಬರಬೇಕಾದ್ರೆ ಯಾವ ಟೈಟಲ್ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಹಾಗೆಯೇ ಎಷ್ಟು ವಾಲ್ಯೂಮನ್ನು ಫೋಕಸ್ ಮಾಡಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 50,000 ಇನ್ಕಮ್ ಬರಬೇಕು ಅಂತಂದರೆ ನೀವು ಎಕ್ಸಿಕ್ಯೂಟಿವ್ ಟೈಟಲಲ್ಲಿ 50,000 ಅರ್ನ್ ಮಾಡ್ಬೋದು. ಯಾವ ರೀತಿ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಇನ್ಕಮ್ 50K, ನೀವು ರಿಟೇಲಲ್ಲಿ 30% ಎಕ್ಸ್ಟ್ರಾ ಅರ್ನ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಇನ್ಕಮ್ ಪ್ಲ್ಯಾನಲ್ಲಿ ನೀವು ಯಾವ ರೀತಿ ದುಡಿಬೋದು ಅಂತಂದರೆ, ಎಕ್ಸಿಕ್ಯೂಟಿವ್ ಅಂತಂದರೆ 2 ಡೈರೆಕ್ಟರ್ ಲೆಗ್. ಓಕೆ, ಸೊ ಡೈರೆಕ್ಟರ್ ಬೋನಸ್ ಹೇಗೆ ಬರುತ್ತಂತ ಡೈರೆಕ್ಟರ್ ಬೋನಸ್ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೆಂಟರ್ಶಿಪ್ ಹೇಗಂತಂತ ಮೆಂಟರ್ಶಿಪ್ ಇನ್ಕಮ್ ಲೆಗ್ಗಲ್ಲಿ ಇನ್ಕಮ್ ಪ್ಲ್ಯಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪ್ರತಿಯೊಂದಕ್ಕೂ ಟೇಬಲ್ ಇದೆ. ಡೈರೆಕ್ಟರ್ ಬೋನಸ್ ಯಾವ ರೀತಿ ನಿಮಗೆ ಜನರೇಷನ್ ಬರುತ್ತೆ ಅಂತ ನಾನು ನಿಮಗೆ ಪಿಕ್ಚರಲ್ಲಿ ತೋರಿಸ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ಮೆಂಟರ್ಶಿಪ್ ಬೋನಸ್ ಕೂಡ ಟೇಬಲ್ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಿಗೆ ಡೈರೆಕ್ಟರ್ ಬೋನಸ್ ನಿಮಗೆ ಸೆಲ್ಫ್ PGB ಮೇಲೆ 6% ಬರುತ್ತೆ ನಿಮ್ಮ ಸೆಲ್ಫ್ PGB ಮೇಲೆ. ಹಾಗೇನೆ ಫಸ್ಟ್ ಜನರೇಷನ್ 7%. ಇದು ಟೇಬಲ್ ನೋಟ್ ಮಾಡ್ಕೊಳ್ಳಿ. ಇದು ಒಂದು ಲೆಗ್ಗಿಂದ ಮತ್ತು ಅವರ ಸೈಡ್ ಲೆಗ್ ಇದನ್ನು ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಜನರೇಷನ್ ಅಂತಂದರೆ ನಿಮ್ಮ ಕೆಳಗಡೆ ಡೈರೆಕ್ಟರ್ಗಳು ಕ್ರಿಯೇಟ್ ಆಗ್ತಾರಲ್ಲ ಆವಾಗ. ಥರ್ಡ್ ಜನರೇಷನ್ 1%. ಸೊ ಅವ್ರಿಗೆ ಇನ್ಕಮ್ ಬರುತ್ತೆ. ಇದು ಟೇಬಲಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ಟೇಬಲ್ ನಾನು ಪಿಕ್ಚರಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ಎಕ್ಸಿಕ್ಯೂಟಿವ್ ಅಂತಂದರೆ 2 ಡೈರೆಕ್ಟರ್ ಲೆಗ್ ಬೇಕು. ಓಕೆ, ಸೊ ಇಲ್ಲಿ ನಿಮ್ಮ ಫ್ರಂಟ್ ಲೈನ್ ಆಗಬೇಕಾಗಿಲ್ಲ, ಡೆಪ್ತಲ್ಲಿ ಯಾರೇ ಮಾಡಿಕೊಂಡ್ರೆ ಅದು ಕನ್ಸಿಡರ್ ಆಗುತ್ತೆ. ಎಲ್ಲಿಂದ ಡೈರೆಕ್ಟರ್ ಬರ್ತಾರೆ ಅದೇ ನಿಮಗೆ ಫಸ್ಟ್ ಜನರೇಷನ್. ಓಕೆನಾ, ಇವಾಗ ನಿಮ್ಮ ಡೆಪ್ತಲ್ಲಿ ಸಾಕಷ್ಟು ಡೈರೆಕ್ಟರ್ಗಳಿದ್ದಾರೆ. ಈ ಎಕ್ಸಿಕ್ಯೂಟಿವ್ಗೆ 3 ಜನರೇಷನ್, ಫಸ್ಟ್ ಸೆಕೆಂಡ್ ಥರ್ಡ್, 3 ಜನರೇಷನ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹಾಗೇನೆ ಇನ್ನೊಂದು ಲೆಗ್ಗಲ್ಲಿ ಅಗೇನ್ ಇದ್ದಾರೆ. ಇದು ಸೈಡ್ ಲೈನ್ ಆ್ಯಡ್ ಆಗ್ಬೋದು. ನಾನು ಅದನ್ನು ಸ್ಟ್ರಕ್ಚರ್ ದೊಡ್ಡದಾಗುತ್ತೆ ಅಂತ ಈ ಥರ ತೋರಿಸ್ತಿದ್ದೀನಿ. ಇವಾಗ ನಿಮ್ಮ ಸೈಡ್ ವಾಲ್ಯೂಮ್ ನೀವೊಂದು 40,000 PGB ಮಾಡ್ಕೊಂಡಿದ್ದೀರಾ. ಹಾಗೇನೆ ಇಲ್ಲಿ ಫಸ್ಟ್ ಜನರೇಷನಲ್ಲಿ ಒಬ್ಬ 50,000 ಮಾಡ್ಕೊಂಡಿದ್ದಾನೆ. ಹಾಗೇನೆ 7,000 50,000 PGB. ಓಕೆ, ಮೋರ್ PGB ಇಸ್ ಈಕ್ವಲ್ ಟು ಮೋರ್ ಇನ್ಕಮ್. ಸೊ ಆಮೇಲೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ PGB ಎಷ್ಟು ಮಾಡ್ಕೊಳ್ಬೇಕು ಅಂತ. ಸೊ ಇಲ್ಲಿ ಕೂಡ 50K ಮಾಡ್ಕೊಂಡಿದ್ದಾನೆ, ಇಲ್ಲಿ 40K ಮಾಡ್ಕೊಂಡಿದ್ದಾನೆ, ಇಲ್ಲಿ 35 ಮಾಡ್ಕೊಂಡಿದ್ದಾನೆ. ಸೊ ಹಾಗಾಗಿ ಇವನು ಸೀನಿಯರ್ ಡೈರೆಕ್ಟರ್ ಆಗ್ತಾನೆ, ಇವನು ಸೀನಿಯರ್ ಡೈರೆಕ್ಟರ್ ಆಗ್ತಾನೆ, ಇವನು ಡೈರೆಕ್ಟರ್ ಅಲ್ಲಿ ಇರ್ತಾನೆ, ಇವನು ಸೀನಿಯರ್ ಡೈರೆಕ್ಟರ್ ಆಗ್ತಾನೆ, ಇವನು ಸೀನಿಯರ್ ಡೈರೆಕ್ಟರ್, ಇವನು ಡೈರೆಕ್ಟರ್ ಆಗ್ತಾನೆ. ಹಾಗೆ ಇವನು ಇನ್ನೊಂದು ಲೆಗ್ ಇತ್ತು ಅಂತಂದ್ರೆ ಅವಾಗ ಇವನು ಬೇರೆ ಟೈಟಲ್ಗೆ ಹೋಗ್ತಾನೆ. ಸೊ ಇವಾಗ ನಾನು 50K ಇನ್ಕಮ್, ಸೊ ಇದೇ ಸ್ಟ್ರಕ್ಚರ್ ಅಲ್ಲಿ ನೀವು ಇಷ್ಟು PGB ಮಾಡ್ಕೊಂಡು ಎಷ್ಟು ಇನ್ಕಮ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ 2 ಲೆಗ್ಗಲ್ಲಿ ಒಬ್ಬನು 50,000, ಇನ್ನೊಬ್ಬ ಅವರ ಕೆಳಗಡೆ ಒಬ್ಬ ಡೈರೆಕ್ಟರ್ ಸೀನಿಯರ್ ಡೈರೆಕ್ಟರ್ ಬಂದಿದ್ದಾನೆ. ನೋಡಿ, ಇದು ಟೈಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ನಿಮ್ಮ ಕೆಳಗಡೆ ಒಬ್ಬ ಡೈರೆಕ್ಟರ್ ಬಂತು ಅಂತಂದ್ರೆ ಸೀನಿಯರ್ ಡೈರೆಕ್ಟರ್. ಇಲ್ಲಿ 50,000 PGB ಮೇಂಟೈನ್ ಮಾಡಿದ್ದಾನೆ, ಹಾಗಾಗಿ ಇವನು ಸೀನಿಯರ್ ಡೈರೆಕ್ಟರ್ ಆಗ್ತಾನೆ, ಯಾಕಂದ್ರೆ ಇಲ್ಲೊಂದು ಕೆಳಗಡೆ ಡೈರೆಕ್ಟರ್ ಇದ್ದ ಕಾರಣ. ಇವನ ಕೆಳಗಡೆ ಯಾರು ಡೈರೆಕ್ಟರ್ ಬಂದಿಲ್ಲ, ಹಾಗಾಗಿ ಎಂಟೈರ್ ಒಂದು PGB ಆದ ಕಾರಣ ಡೈರೆಕ್ಟರ್ ಇರ್ತಾನೆ. ಹಾಗೆ ಇವನು ಕೂಡ ಸೀನಿಯರ್ ಡೈರೆಕ್ಟರ್ ಆಗ್ತಾನೆ, ಇವನು ಸೀನಿಯರ್ ಡೈರೆಕ್ಟರ್ ಆಗ್ತಾನೆ, ಇವನು ಡೈರೆಕ್ಟರ್ ಆಗ್ತಾನೆ. ಓಕೆ, ಸೊ ಇಲ್ಲಿ ಕೆಲವು ಡಿಫ್ರೆಂಟ್ ಪರ್ಸೆಂಟ್ ಸೇರಿ ಎಕ್ಸಿಕ್ಯೂಟಿವ್ಗೆ ನಿಮ್ಮ ಪರ್ಸನಲ್ PV 50 ಆಗಿರ್ಲೇಬೇಕು. ಓಕೆ, ಇವಾಗ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಇವಾಗ ನೋಡ್ಬೇಕು ನೀವು ಫಸ್ಟ್ ನಿಮ್ಮದು ಸೆಲ್ಫ್. ಈಗ ನಾನು ಡೈರೆಕ್ಟರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫಸ್ಟಿಗೆ ಸೆಲ್ಫ್ ಮೇಲೆ 6%, ಅಂದರೆ ಸೆಲ್ಫ್ PGB ಎಷ್ಟು ಮಾಡ್ಕೊಂಡಿದ್ದೀರಿ 40,000, ಅದರ ಮೇಲೆ 6% ತೆಗೆದಾಗ ಬರುವಂಥದ್ದು ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ನೆಕ್ಸ್ಟ್ ಫಸ್ಟ್ ಜನರೇಷನ್ ಸೆಕೆಂಡ್, ಇದು ಫಸ್ಟ್ ಜನರೇಷನ್. ಓಕೆನಾ, ನಿಮ್ಮ ಫ್ರಂಟ್ ಲೈನಿಂದ ಈ ಕೆಳಗಡೆ ಯಾರಾದ್ರೂ ಫಸ್ಟ್ ಡೈರೆಕ್ಟರ್ ಬಂದ್ರೆ ಫಸ್ಟ್ ಜನರೇಷನ್. ಹಾಗೆ ಇನ್ನೊಂದು ಲೆಗ್ಗಲ್ಲೂ ಬಂದಿದೆ, ಇದು ಕೂಡ ಫಸ್ಟ್ ಜನರೇಷನ್. ಈ ತರ ನಿಮಗೆ ಬೇರೆ ಬೇರೆ ಲೆಗ್ಗಲ್ಲಿ ಬರೋದಿಲ್ಲ ಫಸ್ಟ್ ಜನರೇಷನ್.
ಓಕೆ. ಸೊ 50 ಪ್ಲಸ್ 50 ಅದನ್ನ ಟೋಟಲ್ ಮಾಡಿ ನಾನು ಆಡ್ ಮಾಡ್ತೀನಿ. 1,00,000 PGB ಆಗುತ್ತೆ. 1,00,000 PGB ಆಗುತ್ತೆ. ನೋಡಿ ಇಲ್ಲಿ ಟೇಬಲ್ ಅಲ್ಲಿ ಇದೆ. ಫಸ್ಟ್ ಜನರೇಷನ್ ಎಷ್ಟು 7. ಹಾಗೇನೆ ನಿಮಗೆ ಎಕ್ಸಿಕ್ಯೂಟಿವ್ಗೆ 3 ಜನರೇಷನ್ ಸಿಗುತ್ತೆ. ಅಗೇನ್ ಸೆಕೆಂಡ್ ಜನರೇಷನ್, ಇದು ಸೆಕೆಂಡ್ ಅಂದ್ರೆ ನಿಮ್ಮ ಟೀಮ್ ಇಂದ ಕೆಳಗಡೆ ಬಂದಿರುವಂತ ಡೈರೆಕ್ಟರ್, ಇವರಿಗೆ ಅದು ಫಸ್ಟ್ ಜನರೇಷನ್ ಆಗುತ್ತೆ, ನಿಮಗೆ ಸೆಕೆಂಡ್ ಆಗುತ್ತೆ, ಯಾಕಂದ್ರೆ ಅವರು ಕೆಳಗಡೆ ಇರೋ ಕಾರಣ. ಹಾಗೇನೆ ಇನ್ನೊಂದು ಲೆಗ್ ಅಲ್ಲಿ ಬಂದಿದ್ದಾರೆ, ಇದು ಸೆಕೆಂಡ್. ಓಕೆ. ಹಾಗೆ ಇವ್ರದ್ದು ಇನ್ನೊಂದು ಸೈಡ್ ಲೆಗ್ ಅಲ್ಲಿ ಬೇರೆ ಬೇರೆ ಡೈರೆಕ್ಟರ್ಗಳು ಬಂದಿದ್ರೆ ಅದು ಸೆಕೆಂಡ್ ಜನರೇಷನ್ ಆಗುತ್ತೆ ನಿಮ್ಗೆ ವಾಪಸ್. ಹಾಗೆ ಮಲ್ಟಿಪಲ್ ಎಷ್ಟು ಟೀಮ್ ಅಲ್ಲಿ ಡೈರೆಕ್ಟರ್ಗಳು ಕ್ರಿಯೇಟ್ ಮಾಡ್ತಾ ಹೋಗ್ತೀರಿ ಫ್ಯೂಚರ್ ಅಲ್ಲಿ, ಅಷ್ಟು ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಇದು ನಿಮಗೆ ಬೇಸಿಕ್ 50K ನಾನು ಪ್ಲಾನ್ ಕೊಡ್ತಾ ಇದ್ದೀನಿ. ಈಗ ಸೆಕೆಂಡ್ ಜನರೇಷನ್ ನೋಡಿ, 50 ಪ್ಲಸ್ 40 90,000 PGB ಮೇಲೆ. ಸೆಕೆಂಡ್ ಜನರೇಷನ್ ಎಷ್ಟು 4. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಇನ್ಕಮ್ ಪೇಔಟ್ ಆಗುತ್ತಲ್ಲ, ನೀವೊಬ್ರು ಅರ್ನ್ ಮಾಡ್ತಾ ಇಲ್ಲ, ಇವ್ರಿಗೆ ಇನ್ಕಮ್ ಬರುತ್ತೆ. ಹಾಗಾಗಿ ನೀವು ಟೀಮಿಗೂ ಗೈಡ್ ಮಾಡಬೇಕು ಸ್ಟ್ರಕ್ಚರ್ ಪ್ರಕಾರ ಎಷ್ಟು ಬಿಸ್ನೆಸ್ ಮಾಡ್ಬೇಕಂತ. ನನ್ನ ವಿಡಿಯೋ ನೋಡಿದ್ರೆ ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ಲೆಗ್ಗಲ್ಲಿ ಎಷ್ಟು ಪ್ಲಾನ್ ಮಾಡ್ಬೇಕು. ಹಾಗೆ ಥರ್ಡ್ ಜನರೇಷನ್ ಕೂಡ ಸಿಗುತ್ತೆ, ಇದು ಬಂದು ಥರ್ಡ್ ಜನರೇಷನ್. ಹೀಗೆ ನೆಕ್ಸ್ಟ್ ನಿಮ್ಮ ಟೀಮ್ ಅಲ್ಲಿ ತುಂಬಾ ಡೈರೆಕ್ಟರ್ ಬಂದಾಗ ನೀವು ನೆಕ್ಸ್ಟ್ ಟೈಟಲ್ ಜಂಪ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕು. ಅಪ್ ಟು ನಿಮಗೆ ಡೈರೆಕ್ಟರ್ ಬೋನಸ್ 9th ಜನರೇಷನ್ ತನಕ ಸಿಗುತ್ತೆ, ಮೆಂಟರ್ಶಿಪ್ ಬೋನಸ್ 7th ಜನರೇಷನ್ ಒಂದು ಲೆಗ್ ಇಂದ. ಹಾಗೆ ಅವರವ್ರ ಸೈಡ್ ಲೆಗ್ ಅಲ್ಲಿ ತುಂಬಾ ಡೈರೆಕ್ಟರ್ ಬಂದಾಗ ಅವಾಗ ನಿಮ್ಗೆ ಇನ್ಕಮ್ ತುಂಬಾ ಹೈ ಆಗುತ್ತೆ. ಥರ್ಡ್ ಜನರೇಷನ್, ಹಾಗಾಗಿ ಇದು ಜನರೇಷನ್ ಪ್ಲಾನ್. ನೀವು ಕರೆಕ್ಟ್ ಆಗಿ ಇವಾಗ ಬೇಸ್ಮೆಂಟ್ ರೆಡಿ ಮಾಡಿದ್ರೆ ಫ್ಯೂಚರ್ ನೀವು ಪ್ಯಾಸಿವ್ ಆಗಿ ಮಾಡಬಹುದು. ಹಾಗಾಗಿ ಇದು ಮನಿ ಸರ್ಕ್ಯುಲೇಷನ್ ಪ್ಲಾನ್ ಅಲ್ಲ. ಈಗ ಥರ್ಡ್ ಜನರೇಷನ್ ಎಷ್ಟಿದೆ 50 ಪ್ಲಸ್ 35 85,000 PGB ಮೇಲೆ 1% ತೆಗಿಬೇಕು. ಇವಾಗ ಜನರೇಷನ್ ತೆಗ್ದೆ ನಾನು. ಫಸ್ಟ್ ಸೆಲ್ಫ್ ಮೇಲೆ 6 ಬಂತು, ಹಾಗೇನೆ ಎರಡು ಡಿಫ್ರೆಂಟ್ ಲೆಗ್ ಅಲ್ಲಿ ಇಲ್ಲಿ ಕೂಡ ಡೈರೆಕ್ಟರ್ ಬಂದಿದ್ರೆ ಅದು ಫಸ್ಟ್ ಜನರೇಷನ್, ಅವಾಗ ನಿಮ್ಮ ಟೈಟಲ್ ಚೇಂಜ್ ಆಗುತ್ತೆ. ಹಾಗೇನೆ ಸೆಕೆಂಡ್ ಜನರೇಷನ್ ನಾನು ಆಡ್ ಮಾಡಿದ್ದೀನಿ. ಫಸ್ಟ್ ಜನರೇಷನ್ 7, ಇದು ಟೇಬಲ್ ಪ್ರಕಾರ. ಟೇಬಲ್ ಅನ್ನು ನಾನು ಇಲ್ಲಿ ನಿಮಗೆ ಪಿಕ್ಚರ್ ಅಲ್ಲಿ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಜನರೇಷನ್ 4% 90,000 PGB ಮೇಲೆ. ಹಾಗೇನೆ ಥರ್ಡ್ ಜನರೇಷನ್. ಓಕೆ. ಈಗ ನಾನೇನ್ ಮಾಡ್ತೀನಿ, ಟೋಟಲ್ ಎಷ್ಟೆಷ್ಟು ಬರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ. 40,000 ಮೇಲೆ 6%, 40,000 ಇಂಟು 6%, 2,400. ಇದು ಇನ್ಕಮ್ ಅಲ್ಲ, ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ನೆಕ್ಸ್ಟ್ 1,00,000 PGB ಮೇಲೆ 7% ಅಂದ್ರೆ ಎಷ್ಟಾಗುತ್ತೆ 7,000 ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ಹಾಗೆ 90,000 ಮೇಲೆ 4%. ಇದು ನಾನು ಟೋಟಲ್ ಮಾಡಿದ್ದೀನಿ, ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಿಲ್ಲ. ಸಪ್ರೇಟ್ ಮಾಡಿದ್ರು ಅಷ್ಟೇ ಬರುತ್ತೆ. ಓಕೆ. ಯಾಕಂದ್ರೆ ಇದು ಬೇರೆ ಎರಡು ಡಿಫ್ರೆಂಟ್ ಲೆಗ್ ಅಲ್ಲಿ ಬರೋದ್ರಿಂದ ಅದನ್ನು ಟೋಟಲ್ ಸೆಕೆಂಡ್ ಜನರೇಷನ್ ಅಂತಾನೆ ಆಡ್ ಮಾಡಿದ್ದೀನಿ. ಹಾಗೆ 85,000 ಮೇಲೆ 1% 850. ಈಗ ನಾನು ಟೋಟಲ್ ಮಾಡ್ತೀನಿ, ಅವಾಗ ನನಗೆ ಟೋಟಲ್ ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಎಷ್ಟು ಬಂತು ಅಂತ ಗೊತ್ತಾಗುತ್ತೆ. ಆ ನಂತರ ನಾನು ಇಂಡೆಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ, ಅವಾಗ ನನಗೆ ಎಲ್ಲ ಇನ್ಕಮ್ ಸಿಗತ್ತೆ. ಇಲ್ಲಿಗೆ ನನ್ನ ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಎಷ್ಟು 13,850. ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ ಡೈರೆಕ್ಟರ್ಗೆ 0.83. ಹಾಗೇನೆ ಮೆಂಟರ್ಶಿಪ್ ಬೋನಸ್ ಇದೆಷ್ಟಿದೆ 2 ರೂಪೀಸ್ 21 ಇದೆ. ಹಾಗೇನೆ ಎಕ್ಸಿಕ್ಯೂಟಿವ್ಗೆ ವರ್ಲ್ಡ್ ಟ್ರಾವೆಲ್ ಫಂಡ್ ಸಿಗುತ್ತೆ, ಇದು 0.55 ಸಮಥಿಂಗ್ ಇದೆ. ಓಕೆ. ಈಗ ನಾನೇನ್ ಮಾಡಬೇಕು, ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಸಿಕ್ತಲ್ವಾ, ಎಷ್ಟಿದೆ ಡೈರೆಕ್ಟರ್ ಬೋನಸ್ ಪಾಯಿಂಟ್ಸು? ಡೈರೆಕ್ಟರ್ ಬೋನಸ್ ಪಾಯಿಂಟ್ಸು ಎಷ್ಟಿದೆ 13,850. ಅದಕ್ಕೆ ನಾನೇನು ಮಾಡ್ತೀನಿ, ಇಂಡೆಕ್ಸ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡ್ತೀನಿ. 0.83 ಮಾಡಿದಾಗ 11,500 ಸಮಥಿಂಗ್ ಬರುತ್ತೆ. ಇದು ಡೈರೆಕ್ಟರ್ ಬೋನಸ್ ಆಯಿತು. ನೆಕ್ಸ್ಟ್ ಏನು ಬರುತ್ತೆ, ವರ್ಲ್ಡ್ ಟ್ರಾವೆಲ್ ಫಂಡ್ ಬರುತ್ತಲ್ವಾ, 13,850 ರೂಪೀಸಿಗೆ ಅಗೇನ್ 0.55 ಪೈಸೆ ವರ್ಲ್ಡ್ ಟ್ರಾವೆಲ್ ಫಂಡ್. 7,617 ಇದು ವರ್ಲ್ಡ್ ಟ್ರಾವೆಲ್ ಬೋನಸ್ ಆಯ್ತು. ಇನ್ನೊಂದು ಯಾವ್ದು ಬರುತ್ತೆ ನನಗೆ, ಮೆಂಟರ್ಶಿಪ್ ಬೋನಸ್. ಮೆಂಟರ್ಶಿಪ್ ಬೋನಸ್ ಅಗೇನ್ ಅದಕ್ಕೂ ಜನರೇಷನ್ ಇದೆ, ಟೇಬಲ್ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಸಪ್ರೇಟ್ ಆಗಿ ತೋರಿಸ್ತೀನಿ. ಇದು ಇವಾಗ ನನಗೆ ಡೈರೆಕ್ಟರ್ ಬೋನಸ್ ಸಿಕ್ತು, ವರ್ಲ್ಡ್ ಟ್ರಾವೆಲ್ ಫಂಡ್ ಸಿಕ್ತು. ಈಗ ಮೆಂಟರ್ಶಿಪ್ ಕ್ಯಾಲ್ಕುಲೇಷನ್ ಮಾಡ್ತೀನಿ ನಾನು. ಮೆಂಟರ್ಶಿಪ್ ಬೋನಸ್ ಕೂಡ ಎಕ್ಸಿಕ್ಯೂಟಿವ್ಗೆ ಫಸ್ಟ್ ಜನರೇಷನ್ 7,
ಫಸ್ಟ್ ಜನರೇಷನ್ 7, ಸೆಕೆಂಡ್ 4 ಆ್ಯಂಡ್ ಥರ್ಡ್ ಜನರೇಷನ್ 1. ಇಲ್ಲಿ ಫಸ್ಟ್ ಜನರೇಷನ್ ಯಾವುದು? ಮೆಂಟರ್ಶಿಪ್ ಬೋನಸ್ ಟೇಬಲ್ ಅನ್ನು ಇಲ್ಲಿ ಶೋ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಯಾವುದು 7 ಅಂದರೆ 1,00,000 PGB ಮೇಲೆ 7%. ಸೆಕೆಂಡಿಗೆ 4 ಬರುತ್ತೆ ಮೆಂಟರ್ಶಿಪ್ ಬೋನಸ್. ಓಕೆ, ಇಲ್ಲಿ ನಾನು ಸೈಡಲ್ಲಿ ಬರೀತೀನಿ. ಮೆಂಟರ್ಶಿಪ್ ಬೋನಸ್ ಟೇಬಲ್ ಇದು. ಫಸ್ಟ್ ಜನರೇಷನಿಗೆ 7, ಸೆಕೆಂಡ್ ಜನರೇಷನಿಗೆ 4 ಆ್ಯಂಡ್ ಥರ್ಡ್ ಜನರೇಷನಿಗೆ 1. ಈಗ ಫಸ್ಟ್ ಜನರೇಷನ್ ಯಾವುದು? ಇದು 50 + 50, 1,00,000 PGB ಮೇಲೆ 7%. ಓಕೆ, ಎಷ್ಟಾಗುತ್ತೆ? 7,000 ಪಾಯಿಂಟ್ಸ್ ಆಯಿತು. ಹಾಗೆಯೇ ಸೆಕೆಂಡ್ ಜನರೇಷನ್ 50 + 40, 90,000 PGB ಮೇಲೆ 4%. ಎಷ್ಟಾಗುತ್ತೆ? 90,000 × 4%, 3,600. ಇದು ಮೆಂಟರ್ಶಿಪ್ ಬೋನಸ್ ಪಾಯಿಂಟ್ಸ್. ಓಕೆ, ಇನ್ಕಮ್ ಅಲ್ಲ, ಮೆಂಟರ್ಶಿಪ್ ಬೋನಸ್ ಪಾಯಿಂಟ್ಸ್. ಹಾಗೆಯೇ ಥರ್ಡ್ ಜನರೇಷನ್ ಕೂಡ ಸಿಗುತ್ತೆ. 50 + 30, 85 × 1% ಅಂದರೆ 850. ಈಗ ನಾನು ಟೋಟಲ್ ಮಾಡಿದಾಗ ಬರುವಂಥದ್ದು ಮೆಂಟರ್ಶಿಪ್ ಬೋನಸ್ ಪಾಯಿಂಟ್ಸ್ 850, 3,600 + 7,000, 11,450. ಇದು ಮೆಂಟರ್ಶಿಪ್ ಬೋನಸ್ ಪಾಯಿಂಟ್ಸ್. ಇವಾಗ ನಿಮಗೆ ಇಂಡೆಕ್ಸ್ ವ್ಯಾಲ್ಯೂ ಗೊತ್ತಿದೆ, ಎಷ್ಟಿದೆ? ₹2.21 ಇದೆ. ನೆಕ್ಸ್ಟ್ ನಿಮಗೆ ಬಂದ ಪಾಯಿಂಟ್ಸಿಗೆ ನೀವೇನು ಮಾಡಬೇಕು? ಇಂಡೆಕ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಇನ್ಕಮ್ ಏನಂತಂದರೆ ಮೆಂಟರ್ಶಿಪ್ ಬೋನಸ್ 25,430. ಓಕೆ, ಯಾವುದೆಲ್ಲ ಬೋನಸ್? ಇದು ಬೋನಸ್, ಇದು ಬೋನಸ್, ಹಾಗೆಯೇ ಇದು ಕೂಡ ಬೋನಸ್. ಕ್ಲಿಯರ್? ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? 7,617. ಆಲ್ಮೋಸ್ಟ್ 45,000 ಆಯಿತು. ಮೆಂಟರ್ಶಿಪ್ ಬೋನಸ್ ಮತ್ತು ಪ್ರೋಗ್ರೆಷನ್ ಬೋನಸ್ ಇದೆಲ್ಲ ಸೇರಿದೆ 46,000 ಪ್ಲಸ್ ಆಗುತ್ತೆ. ಓಕೆ, ಎಸ್, ಇದು 50K ರೋಡ್ ಮ್ಯಾಪ್. ಇದು ಸಿಂಪಲ್. ಹಾಗೆ ನಿಮಗೆ 50K ಮಾಡ್ಬೋದು. ಇದರಲ್ಲಿ ಸ್ವಲ್ಪ PGB ಜಾಸ್ತಿ ಮಾಡೋ ಥರ ಪ್ಲಾನ್. ಇಲ್ಲಿ 50-50 ಆದರೆ ಅದು ಜಾಸ್ತಿ ಆಗುತ್ತೆ. ಓಕೆ, ನಾನು ಸಿಂಪಲ್ ಕೊಟ್ಟಿದ್ದೀನಿ. ಒಂದು ಇನ್ಕಮ್ ಪ್ಲಾನಲ್ಲಿ ಕಲ್ತಿದ್ದೋದಾದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ನೀವೇ ಕ್ಯಾಲ್ಕುಲೇಟ್ ಮಾಡಬೇಕಂತಿಲ್ಲ. ಇದು ನಿಮ್ಮ ಬೇಸಿಕ್ ಅಂಡರ್ಸ್ಟ್ಯಾಂಡ್ಗೋಸ್ಕರ. ತುಂಬ ಜನರಿಗೆ ಗೊತ್ತಿಲ್ಲ, ನನ್ನ ಕೆಳಗಡೆ ತುಂಬ ಡೈರೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಇನ್ಕಮ್ ಜಾಸ್ತಿ ಬರುತ್ತೆ ಅಂತ. ಅಗೇನ್ ಇದಕ್ಕೆ ರಿಟೇಲ್ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ಅಡಿಷನಲ್ ಇನ್ಕಮ್ ಬರುತ್ತೆ. ಓಕೆ, ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಿಮಗೆ 80,000 ಯಾವ ರೀತಿ ಅರ್ನ್ ಮಾಡ್ಬೋದು SCD ಟೈಟಲಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಟೀಮ್ ಮೆಂಬರ್ಸಿಗೆ. ಹಾಗೆಯೇ 2 ಟೈಮ್ಸ್ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.